ನಮಸ್ಕಾರ. ಸಂಸ್ಕೃತ ದಿನದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಸಂಸ್ಕೃತದಲ್ಲಿ ಕೆಲವು ಸರಳ ವಾಕ್ಯಗಳನ್ನು ನೋಡೋಣ. ಡೈಲಿ ಲೈಫ್ನಲ್ಲಿ ಉಪಯೋಗಿಸುವಂತಹ ಸರಳ ವಾಕ್ಯಗಳನ್ನು ನೋಡೋಣ. ಮೊದಲನೆಯದಾಗಿ, ನಾವು ಒಬ್ಬರನ್ನ ಮೀಟ್ ಆದಾಗ ಯಾವ ರೀತಿಯಲ್ಲಿ ನಾವು ಅವರಿಗೆ ವಿಶ್ ಮಾಡಬೇಕು? ಹರಿಹಿ ಓಂ ಅಥವಾ ನಮಸ್ಕಾರ, ನಮಸ್ತೆ. ಬೆಳಗ್ಗೆ ಆಗಿದ್ರೆ ಸುಪ್ರಭಾತಂ ಅಥವಾ ಶುಭ ಮಧ್ಯಾಹ್ನಂ, ಶುಭ ಸಾಯಂ. ಈ ರೀತಿ ಹರಿಹಿ ಓಂ, ನಮಸ್ಕಾರ, ನಮಸ್ತೆ ಅವುಗಳಂದ್ರೆ ಹೆಲೋ, ನಮಸ್ಕಾರ ಅಂತ ಹೇಳುವ ಹಾಗೆ. ಸುಪ್ರಭಾತಂ ಅಂದ್ರೆ ಗುಡ್ ಮಾರ್ನಿಂಗ್, ಶುಭ ಮಧ್ಯಾಹ್ನಂ ಅಂದ್ರೆ ಗುಡ್ ಆಫ್ಟರ್ನೂನ್, ಶುಭ ಸಾಯಂ ಅಂದ್ರೆ ಗುಡ್ ಈವ್ನಿಂಗ್. ಹರಿಹಿ ಓಂ ಅಥವಾ ನಮಸ್ಕಾರ ಅಥವಾ ನಮಸ್ತೆ, ಸುಪ್ರಭಾತಂ, ಶುಭ ಮಧ್ಯಾಹ್ನಂ, ಶುಭ ಸಾಯಂ ಈ ರೀತಿ ಹೇಳ್ಬೋದು. ಕುಶಲಂ ವಾ, ಮುಂದೆ ಕೇಳುವಂಥದ್ದು ನಾವು ಹೌ ಆರ್ ಯು, ಹೇಗಿದ್ದೀರಾ ಅಂತ ಕೇಳಬೇಕು. ಆರೋಗ್ಯವೇ, ಕುಶಲಂ ವಾ. ಭವಾನ್ ಅಂದ್ರೆ ಪುಲ್ಲಿಂಗರಲ್ಲಿ, ಪುರುಷರಿಗೆ ಹೇಳಬೇಕಂದ್ರೆ ನೀವು, ಭವಾನ್. ಕಥಂ ಅಸ್ತಿ, ನೀವು ಹೇಗಿದ್ದೀರಾ. ಅಥವಾ ಸ್ತ್ರೀಗೆ ಹೇಳಬೇಕಂದ್ರೆ, ಲೇಡೀಸ್ಗೆ ಹೇಳಬೇಕಂದ್ರೆ ಭವತಿ ಕಥಂ ಅಸ್ತಿ, ನೀವು ಹೇಗಿದ್ದೀರಾ. ಅಥವಾ ಫ್ರೆಂಡ್ಸ್ಗೆ ಹೇಳಬೇಕಂದ್ರೆ, ನೀನು ಹೇಗಿದ್ದಿ ಅಂತ ಕೇಳಬೇಕಂದ್ರೆ ಭೋಹೋ ಕಥಂ ಅಸ್ತಿ ಭೋಹೋ ಅಂತ ಕೇಳಬಹುದು. ಅದರ ಫುಲ್ ಮೀನಿಂಗ್ ಅಂದ್ರೆ ಆರೋಗ್ಯವಾಗಿದ್ದೀರಾ ಅಥವಾ ಹೌ ಆರ್ ಯು ಅಂತ ಕೇಳುವಂಥದ್ದು. ಅದಕ್ಕೆ ಉತ್ತರವಾಗಿ ಏನು ಹೇಳಬೇಕು? ಅಥವಾ ಅವರು ನಮಗೆ ಕೇಳಿದಾಗ, ಎದುರಿಗಿದ್ದವರು ನಮಗೆ ಕೇಳಿದಾಗ ಆಮ್ ಕುಶಲಂ ಅಸ್ಮಿ, ಹೌದು ಚೆನ್ನಾಗಿದ್ದೇನೆ, ಎಸ್ ಐ ಆಮ್ ಫೈನ್ ಅಂತ ಹೇಳುವಂಥದ್ದು. ಆಮ್ ಕುಶಲಂ ಅಸ್ಮಿ. ಮುಂದೆ ಗೃಹೇ ಸರ್ವೇ ಕುಶಲಿನಃ ವಾ, ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ. ಗೃಹೇ ಸರ್ವೇ ಕುಶಲಿನಃ ವಾ. ಅದಕ್ಕೆ ಆನ್ಸರ್ ಆಗಿ ಆಮ್, ಹೌದು ಅಂತ ಹೇಳ್ಬಹುದು. ಇವಾಗ ಯಾವುದಾದ್ರೂ ಒಂದು ಹಬ್ಬ, ಶ್ರಾವಣ ಮಾಸದಲ್ಲಿದ್ದೀವಿ, ಯಾವುದಾದ್ರೂ ಹಬ್ಬಗಳು ಬಂದಾಗ ಅಥವಾ ಬರ್ಡೇ ವಿಶ್ ಮಾಡಬೇಕಂದ್ರೆ ಯಾವ ರೀತಿಯಾಗಿ ವಿಶ್ ಮಾಡಬಹುದು ನಾವು? ಜನ್ಮದಿನಸ್ಯ ಶುಭಾಶಯಾಃ ಅಂದರೆ ಹ್ಯಾಪಿ ಬರ್ತ್ಡೇ, ಜನ್ಮದಿನದ ಶುಭಾಶಯಗಳು. ಅಥವಾ ಸಂಸ್ಕೃತ ದಿನಸ್ಯ ಶುಭಾಶಯಾಃ, ಉಪಾಕರ್ಮ ಪರ್ವಣಸ್ಯ ಶುಭಾಶಯಾಃ. ಅಥವಾ ಗಣೇಶ ಪರ್ವಣಸ್ಯ ಶುಭಾಶಯಾಃ, ದೀಪಾವಳಿ ಪರ್ವಣಸ್ಯ ಶುಭಾಶಯಾಃ. ಒಂದು ಹಬ್ಬದ ಹೆಸರು ಹೇಳಿ ಅದರ ಪರ್ವಣಸ್ಯ ಶುಭಾಶಯಾಃ ಅಂತ ಸರಳವಾಗಿ ಹೇಳ್ಬಹುದು. ಅಥವಾ ಇವತ್ತು ರಕ್ಷಾಬಂಧನವೂ ಹೌದಾಗಿರೋದ್ರಿಂದ ರಕ್ಷಾಬಂಧನ ಪರ್ವಣಸ್ಯ ಶುಭಾಶಯಾಃ ಈ ರೀತಿಯಾಗಿ ಹೇಳ್ಬಹುದು. ಅದಕ್ಕೆ ಪ್ರತಿಯಾಗಿ ನಾವು ಧನ್ಯವಾದಗಳು, ಭವದ್ಭ್ಯಃ ಅಪಿ ಶುಭಾಶಯಾಃ, ನಿಮಗೂ ಸಹ ಶುಭಾಶಯಗಳು ಅಂತ ಹೇಳ್ಬಹುದು. ಆಮೇಲೆ ಇವಾಗ ಊಟ ಮುಗೀತಾ ಅಥವಾ ಕೆಲಸ ಮುಗೀತಾ ಅಂತ ಕೇಳ್ತೀವಿ ಸಾಮಾನ್ಯವಾಗಿ. ಭೋಜನಂ ಸಮಾಪ್ತಃ ವಾ, ಊಟ ಮುಗೀತಾ ಅಂತ ಕೇಳೋದು. ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳ್ತೀವಲ್ವ ಫೋನ್ನಲ್ಲಿ ಮಾತಾಡ್ಬೇಕಂದ್ರೆ ಅಥವಾ ಎದುರಿಗೆ ಸಿಕ್ಕಾಗ. ಭೋಜನಂ ಸಮಾಪ್ತಃ ವಾ, ಅಥವಾ ಬೆಳಿಗ್ಗೆ ಆದರೆ ಉಪಹಾರಃ ಸಮಾಪ್ತಃ ವಾ ಈ ರೀತಿಯಲ್ಲಿ ಕೇಳಬಹುದು. ಅಥವಾ ಕಾರ್ಯಂ ಸಮಾಪ್ತಃ ವಾ, ಕೆಲಸ ಮುಗಿದಿದ್ಯಾ ಅಂತ ಕೇಳುವಂಥದ್ದು. ಪಾಕಃ ಸಮಾಪ್ತಃ ವಾ, ಇಬ್ರು ಗೃಹಿಣಿಯರು ಮಾತಾಡ್ಕೊಳ್ಬೇಕಂದ್ರೆ ಅಡುಗೆ ಮುಗೀತಾ, ಅಡುಗೆ ಕೆಲಸ ಮುಗಿದಿದ್ಯಾ. ಅಥವಾ ಇಬ್ಬರು ಸ್ಟೂಡೆಂಟ್ಸ್ ಮಾತಾಡ್ಕೊಳ್ಬೇಕಂದ್ರೆ ಪರೀಕ್ಷಾ ಸಿದ್ಧತಾ ಸಮಾಪ್ತಃ ವಾ, ಪರೀಕ್ಷೆಯ ಸಿದ್ಧತೆ, ಪರೀಕ್ಷೆ ಟೆಸ್ಟ್ ಪ್ರಿಪರೇಷನ್ ಮುಗೀತಾ ಅಂತ ಕೇಳುವಂಥದ್ದು. ಭೋಜನಂ ಏನು ಕಾರ್ಯವನ್ನು ನಾವು ಕೇಳ್ತಾ ಇದ್ದೀವಿ ಅದರ ಹೆಸರನ್ನ ಹೇಳಿ ಸಮಾಪ್ತಃ ವಾ, ಮುಗೀತಾ ಅಂತ ಕೇಳುವಂಥದ್ದು, ಫಿನಿಶ್ಡ್ ಅಂತ. ಭೋಜನಂ ಅಥವಾ ಕಾರ್ಯಂ ಅಥವಾ ಪಾಕಃ ಅಥವಾ ಪರೀಕ್ಷಾ ಸಿದ್ಧತಾ ಅಥವಾ ಏನೇ ಒಂದು ನೃತ್ಯ ಸಿದ್ಧತಾ, ಸಂಗೀತ ಪರೀಕ್ಷಾ ಸಿದ್ಧತೆಗಳು ಮುಗಿದಿದೆಯಾ, ಸಮಾಪ್ತಃ ವಾ ಅಂತ ಕೇಳುವಂಥದ್ದು. ಅದಕ್ಕೆ ಉತ್ತರವಾಗಿ ಮುಗಿದಿದ್ರೆ ಆಮ್ ಸಮಾಪ್ತಂ, ಮುಗಿದಿಲ್ಲ ಅಂತಾದ್ರೆ ನ ಸಮಾಪ್ತಂ ಅಂತ ಹೇಳ್ಬಹುದು ಆನ್ಸರ್ ಆಗಿ. ಈಗ ಯಾವುದೋ ಒಂದು ಸಂಭಾಷಣೆಯನ್ನ ಮಾಡ್ತಾ ಇದ್ದೀವಿ ಅಥವಾ ಏನೋ ಒಂದು ವಿಷಯವನ್ನ ನಾವು ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಬೇಕಾದ್ರೆ ಬಹು ಸಮ್ಯಕ್ ಅಸ್ತಿ, ಚೆನ್ನಾಗಿದೆ. ಎದುರಿಗಿದ್ದವರ ಡ್ರೆಸ್ ಚೆನ್ನಾಗಿದ್ರೆ ವಸ್ತ್ರ ಬಹು ಸಮ್ಯಕ್ ಅಸ್ತಿ. ಅಥವಾ ಊಟ ರುಚಿಯಾಗಿದ್ರೆ ರುಚಿಕರಂ ಅಸ್ತಿ, ಬಹು ರುಚಿಕರಂ ಅಸ್ತಿ ಅಂತ ಹೇಳಬಹುದು.
ಅಥವಾ ಏನಾದರೂ ಒಂದು ಸರಿಯಾಗಿ ಕೆಲಸ ಮಾಡಿದರೆ ಸರಿ ಇದೆಯಾ ಇದು ಅಂತ ಕೇಳ್ತಾರೆ. ಆವಾಗ ಸಮೀಚೀನಂ ಅಸ್ತಿ, ಸರಿಯಾಗಿದೆ ಅಂತ ಹೇಳುವಂಥದ್ದು. ಇಲ್ಲಿ ಸಮ್ಯಕ್ ಅಂದರೆ ನೈಸ್ ಅನ್ನುವ ಅರ್ಥದಲ್ಲಿ, ಚೆನ್ನಾಗಿದೆ ಅನ್ನುವ ಅರ್ಥದಲ್ಲಿ. ವಸ್ತುಗಳ ಬಗ್ಗೆ ಹೇಳಬೇಕಂದ್ರೆ ರುಚಿಕರಂ ಅಂದರೆ ಟೇಸ್ಟಿನ ವಿಷಯದಲ್ಲಿ, ಊಟವನ್ನು ಸವಿಬೇಕಂದ್ರೆ ಹೇಳುವಂಥದ್ದು. ಸಮೀಚೀನಂ ಅಂದರೆ ಯಾವುದೋ ಒಂದು ವಿಷಯ ಕರೆಕ್ಟಾಗಿ ಆಗಿದೆ ಅಂತ ಹೇಳುವಂಥದ್ದು. ಅದಕ್ಕೆ ಬಹು ಸಮ್ಯಕ್ ಅಸ್ತಿ ಅಥವಾ ಬಹು ರುಚಿಕರಂ ಅಸ್ತಿ ಅಥವಾ ಸಮೀಚೀನಂ ಅಸ್ತಿ, ಆ ರೀತಿಯಲ್ಲಿ ಹೇಳಬಹುದು. ಅದೇ ಇಲ್ಲ ಅಂತ ಇದ್ರೆ ಆ ಅಸ್ತಿ ಅನ್ನುವಲ್ಲಿ ನಾಸ್ತಿ ಸೇರಿಸಿದ್ರೆ ಆಯಿತು. ಸಮ್ಯಕ್ ನಾಸ್ತಿ, ರುಚಿಕರಂ ನಾಸ್ತಿ, ಸಮೀಚೀನಂ ನಾಸ್ತಿ, ಈ ರೀತಿಯಲ್ಲಿ ಹೇಳಬಹುದು. ಮುಂದೆ ಕೊನೆಯದಾಗಿ ಇವಾಗ ಭೇಟಿಯಾಗಿದ್ದೀವಿ, ಒಂದಿಷ್ಟು ಮಾತಾಡಿ ಆಯಿತು, ಆಮೇಲೆ ಮತ್ತೆ ನಾವು ಹೊರಟು ಹೋಗ್ಬೇಕಾದ್ರೆ ಏನು ಹೇಳುವಂಥದ್ದು, ಬಾಯ್ ಅನ್ನುವಂಥದ್ದನ್ನು ಹೇಗೆ ಸಂಸ್ಕೃತದಲ್ಲಿ ಹೇಳ್ತೀವಿ? ಪುನಃ ಮಿಲಾಮಹ, ಪುನಃ ಮಿಲಾಮಹ, ಅಥವಾ ಪುನಃ ಮಿಲಾಮಹ ಅಂದರೆ ಮತ್ತೆ ಸಿಗೋಣ, ಯಾವತ್ತಂತ ಗೊತ್ತಿಲ್ಲ, ಆಮೇಲೆ ಸಿಗೋಣ ಅಂತ ಹೇಳ್ತೀವಲ್ವ, ಸಿ ಯು ಅಗೈನ್ ಅಂತ, ಮತ್ತೆ ಸಿಗೋಣ ಅಂತ. ಶ್ವಃ ಮಿಲಾಮಹ, ಶ್ವಃ ಮಿಲಾಮಹ ಅಂದರೆ ನಾಳೆ ಸಿಗೋಣ ಅಂತ. ಅಗ್ರಿಮ ವಾಸರೆ ಮಿಲಾಮಹ, ಅಗ್ರಿಮ ಅಂದರೆ ಕಮಿಂಗ್, ಮುಂದೆ ಬರುವಂತಹ, ವಾಸರ ಅಂದರೆ ವೀಕ್, ವಾರ, ಮುಂದಿನ ವಾರ ಸಿಗೋಣ. ಅಥವಾ ಟೀಚರ್ಸ್ ಮಕ್ಕಳಿಗೆ ಹೇಳಬೇಕಂದ್ರೆ ಅಗ್ರಿಮ ಕಕ್ಷಾಯಾಮ್ ಮಿಲಾಮಹ, ಮುಂದಿನ ತರಗತಿಯಲ್ಲಿ ಸಿಗೋಣ. ಕೊನೆಯಲ್ಲಿ ರಾಮ್ ರಾಮ್ ಅಂತ ಹೇಳಬಹುದು ಅಥವಾ ನಮಸ್ತೆ ಅಂತ ಹೇಳಿ ಮುಗಿಸಬಹುದು, ಇದನ್ನು ಸಂಭಾಷಣೆಯನ್ನು ಮುಗಿಸಬಹುದು. ಧನ್ಯವಾದ.